ಏನಾಗಲ್ಲ. ಅಲ್ಲ ಅದ್ಗೆ ಅಣ್ಣಂಗೆ ಹೇಳಿ ನಾನು ಇವಾಗ ಮನೆಗೆ ಹೋಗ್ಬೇಕು. ಮನೇಲಿ ಬೇರೆ ಅಮ್ಮ ಮಗಳು ಇಬ್ಬರೇ ಇರೋದು. ಅರೆ ನಾನು ಆನಂದ್ ಅವ್ರು ಕಾಲ್ ಮಾಡ್ತೀನಿ, ಅವ್ರು ಯಾರಿಗಾದ್ರೂ ಕಳ್ಸೋ ವ್ಯವಸ್ಥೆ ಮಾಡ್ತಾರೆ. ನನ್ನ ಫೋನು ಅಲ್ಲಿದೆ, ಒಂಚೂರು ಕೊಡಿ. ಬೇಡ ಅದ್ಗೆ, ನಾನು ಮನೆಗೆ ಹೋಗ್ತೀನಿ. ನೀವೀ ಕೇಳಲ್ಲ, ನಾನೇ ಮಾಡ್ತೀನಿ ರೀ. ಅಯ್ಯೋ ಅದ್ಗೆ ಬೇಡ, ಕೂತ್ಕೊಳ್ಳಿ ನೀವು ಯಾಕೋ ನನ್ನ ಮಾತು ಕೇಳೋ ಥರ ಇಲ್ಲ. ನನ್ನ ಪಕ್ಕದ ಮನೆ ಆಂಟಿ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ನನ್ನ ಕೆಲಸದಿಂದ ಹೋಗೋದು ತಡ ಆದಾಗೆಲ್ಲ ಅವರೇ ನೋಡ್ಕೊಂಡಿರೋದು ಮನೆ ಕಡೆ. ಇರಿ, ನಾನು ಹೆಲ್ಪ್ ಮಾಡ್ಲಾ? ಭಾರತಿ ಆಂಟಿ ಅಂತ ಇಟ್ಕೊಂಡಿದ್ದೀನಿ. ಹಲೋ, ಯಾರು? ಆಂಟಿ, ನಾನು ಸುಧಾ ಮಾತಾಡ್ತಿರೋದು. ಹೇಳಮ್ಮ ಸುಧಾ. ಆಂಟಿ, ಅದು ನಾನು ಇವತ್ತು ಮನೆ ಕಡೆ ಬರಕ್ಕಾಗಲ್ಲ. ಸ್ವಲ್ಪ ಅಮ್ಮನ್ನು ಮಗಳನ್ನು ನೋಡ್ಕೋತೀರಾ? ಯಾಕಮ್ಮ, ಏನಾಯ್ತು? ಏನಿಲ್ಲ ಆಂಟಿ, ಹಿಂಗೆ ಕೆಲಸ ಮಾಡುವಾಗ ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ಟೆ. ಅದಕ್ಕೆ ಇವರು ಇಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಹಾಮ್ಮ, ಸರಿ, ನಾನ್ ನೋಡ್ಕೋತೀನಿ, ನೀನೇನ್ ಚಿಂತೆ ಮಾಡ್ಬೇಡ. ಆಂಟಿ, ತೊಂದರೆ ಕೊಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ, ನಾವೇನ್ ಬೇರೆಯವ್ರೇನಮ್ಮ? ಅಕ್ಕಪಕ್ಕದಲ್ಲಿರೋರು ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ತಾನೆ. ನಮ್ಗ್ ನಾವೇ ಆಗ್ಲಿಲ್ಲ ಅಂತಂದ್ರೆ ಬೇರೆ ಯಾರು ಆಗ್ತಾರೆ? ನೀನ್ ನಮಗೆ ಎಷ್ಟು ಸಾರಿ ಸಹಾಯ ಮಾಡಿಲ್ಲ ಹೇಳು. ನೋಡು, ನೀನೇನ್ ಚಿಂತೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಸರಿ ಆಂಟಿ. ಹಾ, ಸರಿ. ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನೀವೇನಕ್ಕ ಇದನ್ನೆಲ್ಲ ಹೇಳ್ತಿದ್ದೀರಾ? ನಾನ್ ಹೇಳ್ಬೇಕು ನಿಮಗೆ. ಭಾಗ್ಯಮ್ಮ, ಭಾಗ್ಯಮ್ಮ, ಪುಟ ಬಾ, ಊಟ ತಗೊಂಡ್ಬಂದಿದ್ದೀನಿ, ಊಟ ಮಾಡಿ. ಅಮ್ಮ ಬರ್ಲಿ, ಆಮೇಲೆ ಊಟ ಮಾಡ್ತೀನಿ. ಓ, ಅಮ್ಮ ಇಲ್ಲ ಅಂತನಾ? ಅಮ್ಮ ಇವತ್ ಬರಲ್ಲ ಪುಟಿ. ಅಮ್ಮ ಬರಲ್ವಾ? ಯಾಕೆ ಬರಲ್ವಂತೆ? ಯಾಕಂದ್ರೆ ನಿಮ್ಮಮ್ಮ ಕೆಲಸ ಮಾಡುವಾಗ ಕೈ ಸುಟ್ಕೊಂಡಿದ್ದಾಳಂತೆ, ಅವಳಿಗೆ ಹುಷಾರಿಲ್ಲ, ಅದಕ್ಕೆ. ಹೌದಾ? ಅಮ್ಮ ಕೈ ಸುಟ್ಕೊಂಡಿದ್ದಾಳ? ಹ್ಞೂ ಪುಟ, ಅಮ್ಮ ನನ್ಗೆ ಅವಾಗ್ಲೇ ಫೋನ್ ಮಾಡಿ ಹೇಳಿದ್ಲು, ಇವತ್ತಮ್ಮ ಅಲ್ಲೇ ಇರ್ತಾಳಂತೆ. ಡಾಕ್ಟರ್ ಮಾಮನ ಹತ್ರ ಹೋಗಿಲ್ವಂತ? ಹೋಗಿದ್ಲಂತೆ ಪುಟ, ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದಿದ್ದಾಳೆ. ಓ ಹೌದಾ? ಅಮ್ಮನ್ಗೆ ತುಂಬಾ ಕೈ ಸುಟ್ಟಿದ್ಯಾ? ಇಲ್ಲ ಪುಟ, ಸ್ವಲ್ಪನೇ ಸುಟ್ಟಿರೋದು. ಡಾಕ್ಟರ್ ಹತ್ರ ಹೋಗಿ ಬಂದಿದ್ದಾಳಲ್ವಾ, ಬೇಗ ಹುಷಾರಾಗ್ಬಿಡ್ತಾಳೆ. ನೀನ್ ಇವಾಗ ಊಟ ಮಾಡು. ಊಟ ಆಮೇಲೆ, ನಾನು ಅಮ್ಮನ ಹತ್ರ ಮಾತಾಡ್ಬೇಕು. ಇಲ್ಲ ಪುಟ, ಅಮ್ಮ ಔಷಧಿ ಹಚ್ಕೊಂಡು ಮಲಗಿರ್ತಾಳೆ, ಈಗ ಬೇಡ ಆಯ್ತಾ? ನಾನು ನಾಳೆ ಮಾಡ್ಕೊಡ್ತೀನಿ, ನೀನ್ ಇವಾಗ ಊಟ ಮಾಡು. ಸರಿ, ಬೆಳಿಗ್ಗೆ ಫೋನ್ ಮಾಡ್ಕೊಡ್ಬೇಕು. ಸರಿ ಪುಟ, ನಾನ್ ಬೆಳಿಗ್ಗೆ ಫೋನ್ ಮಾಡ್ಕೊಡ್ತೀನಿ, ಈಗ ಊಟ ಮಾಡು. ಭಾಗ್ಯಮ್ಮ, ಎದ್ದೇಳಮ್ಮ, ಊಟ ಮಾಡುವಂತೆ. ಭಾಗ್ಯಮ್ಮ, ಹೊಟ್ಟೆ ತುಂಬಾ ತಿನ್ನು ಭಾಗ್ಯಮ್ಮ. ಯಾಕೆ ಇವ್ರು ಇನ್ನೂ ಬಂದಿಲ್ಲ? ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಡ್ರೈವಿಂಗ್ ಮಾಡ್ತಿರ್ಬೋದು. ಹಾಯ್ ಡಿಯರ್ ಗಂಡ. ಓಹ್ ಮೈ ಡಿಯರ್ ಗಂಡನ. ಐ ಮೀನ್ ಏನ್ರಿ ಇದು ಈ ಲೆವೆಲ್ಗೆ ಲವ್ ಮರ್ಯಾದೆ ಅಲ್ಲ? ಐ ಮೀನ್ ನಾನು ಬೈ ಮಿಸ್ಟೇಕ್ ಆಗಿ ಬೇರೆ ಅಡ್ರೆಸ್ಗೆ ಎಲ್ಲರೂ ಬಂದ್ಬಿಟ್ನಾ? ಹಲೋ, ಸಾಕು ಓವರ್ ಆಕ್ಟಿಂಗ್ ಮಾಡಿದ್ದು. ನೀವು ನಿಮ್ಮ ಮನೆಗೆ ಬಂದಿದ್ದೀರಾ, ನಿಮ್ಮ ಹೆಂಡತಿ ಜೊತೆನೆ ಮಾತಾಡ್ತಾ ಇದ್ದೀರಾ. ಬಟ್ ಆದ್ರೂ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇವತ್ತು. ಬಟ್ ಚೆನ್ನಾಗಿದೆ. ಐ ಮೀನ್ ಆಕ್ಚುಲಿ ಹೀಗೆ ಇರ್ಬೇಕಾಗಿತ್ತಲ್ಲ. ಬಟ್ ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೌದು, ಏನ್ ಸಮಾಚಾರ? ನಮ್ದೇನಿರುತ್ತೆ ಸಮಾಚಾರ, ಎಲ್ಲ ಮಾಮೂಲಿ. ನೀವ್ ಹೇಳಿ ಏನ್ ಸಮಾಚಾರ ಅಂತ. ಆಫೀಸ್ ಹೇಗಿತ್ತು? ಅಯ್ಯೋ, ನಮ್ದಿನೇನು ಅದೇ ಕತೆ ಮಾಮೂಲಿ. ಐ ಮೀನ್ ಅದೇ ಫೈಲು, ಅದೇ ಮೀಟಿಂಗು, ಅದೇ ಟೆನ್ಷನ್ನು. ಅಯ್ಯೋ, ಇವತ್ತು ಎಷ್ಟು ಕೆಲಸ ಆಯ್ತು ಗೊತ್ತಾ ನಂಗೆ. ಅದಕ್ಕೆ ಬರೋದು ಲೇಟ್ ಆಗೋಯ್ತು. ಹೌದು, ಅದಕ್ಕೆ ಹೇಗಿದ್ದಾರೆ ಇಶ್ಯೂ? ಓಕೆ, ಅವಳಿಗೇನಾಗಿದೆ? ಆರಾಮಾಗಿ ಇದ್ದಾಳೆ. ಅರೆ ಏನು ಈ ಥರ ಹೇಳ್ತಾ ಇದ್ದೀರಾ? ಅದಕ್ಕೆ ಸಾರಿ ಏನೋ ಬೆಂಕಿ ಹತ್ಕೊಂಡಿತ್ತಲ್ಲ, ಅದೇ ಹೊಸ ಕೆಲ್ಸದ ಲೇಡಿ ಬಂದಿಯಾರಲ್ಲ, ಅವ್ರನ್ನ ಕಾಪಾಡಿದ್ರಂತೆ. ಬಟ್ ಏನು ಹೇಳಿ, ಶಿ ಇಸ್ ರಿಯಲಿ ಬ್ರೇವ್. ಅವ್ರಿಗೆ ಅರ್ಜೆಂಟಾಗಿ ಒಂದು ಬ್ರೇವ್ರಿ ಅವಾರ್ಡ್ ಕೊಡಲೇಬೇಕು. ಕೊಡ್ಸೋಣ. ನೀವೊಬ್ರು ಬಾಕಿ ಇದ್ರಿ ಅವಳನ್ನ ಹೊಗಳೋದಕ್ಕೆ. ಸಿಂಪಲ್ ಕೆಲ್ಸನ ಕಾಂಪ್ಲಿಕೇಟ್ ಮಾಡ್ಕೊಂಡು ಹೀರೋ ಆಗ್ಬಿಟ್ಲು. ಅಲ್ಲ, ಯಾರಾದ್ರೂ ಕೈನಲ್ಲಿ ಬೆಂಕಿ ಹಾರಿಸ್ತಾರ? ಅಲ್ಲಿ ನೀರ್ ಇರ್ಲಿಲ್ವಾ, ಒದ್ದೆ ಬಟ್ಟೆ ಇರ್ಲಿಲ್ವಾ? ಅದನ್ನ ಯೂಸ್ ಮಾಡಿದ್ರೆ ಆಗಿರೋದಪ್ಪ. ಅದನ್ ಬಿಟ್ಟು ಕೈನಲ್ಲಿ ಆರ್ಸೋದಕ್ ಹೋಗಿದ್ದಾಳೆ. ಎಂಥ ದೊಡ್ಡ ಕೆಲ್ಸ ಅಲ್ವಾ? ಅದಕ್ಕೆ ಈ ಮನೆಯವರೆಲ್ಲ ಚಪ್ಪಾಳೆ ಹೊಡೆದಿದ್ದು.
ಅಂತ ಅವಳ ಕೆಲಸನೆಲ್ಲ ಈಗ ಮನೆಯವರೇ ಮಾಡ್ಕೊಂಡಿದ್ದಾರೆ. ಅವಳ ಕೈ ಸುಟ್ಕೊಂಡು ಒಳ್ಳೆ ಮಹಾರಾಣಿ ತರ ಮನೆಯವ್ರ ಕೈನಲ್ಲಿ ಸೇವೆ ಮಾಡಿಸ್ಕೊಂಡು ಕೂತಿದ್ದಾಳೆ. ಏನ್ ಹೇಳ್ತೀರಾ ಇದಕ್ಕೆ? ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಅಪೇಕ್ಷೆ ನೋಡಿ, ತುಂಬಾ ಕ್ರಿಟಿಕಲ್ ಆಗಬೇಡಿ. ಇಂಥ ಟೈಮಲ್ಲಿ ನಿಮ್ಮ ಬ್ರೈನಿಂದ ಥಿಂಕ್ ಮಾಡಬೇಡಿ, ಹಾರ್ಟಿಂದ ಥಿಂಕ್ ಮಾಡಿ. ನೋಡಿ, ಅವರು ಹೇಗೆ ಬೆಂಕಿ ಆರಿಸಿ ಅದಕ್ಕಿನ ಸೇವ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಬೆಂಕಿನ ಆರಿಸಿ ಅದಕ್ಕಿನ ಸೇವ್ ಮಾಡಿದ್ರಲ್ಲ ಅದು ಮುಖ್ಯ. ಅದಕ್ಕೆ ನಾವು ಚಪ್ಪಾಳೆ ತಟ್ಟಲೇಬೇಕು. ಅರೆ ಬರೀ ಚಪ್ಪಾಳೆ ಅಲ್ಲ, ವಿಜಿಲ್ ಹಾಕಬೇಕು. ಅಪೇಕ್ಷೆ ನೋಡಿ, ಅದಕ್ಕೆ ನಮ್ಮ ಮನೆಗೆ ತುಂಬಾ ಮುಖ್ಯವಾದವರು ಅಂಥವ್ರನ್ನ ಅವ್ರು ಕಾಪಾಡಿದ್ದಾರೆ. ಸೊ ಅದಕ್ಕೆ ನಾವು ಮೆಚ್ಚಲೇಬೇಕು. ಐ ಮೀನ್ ಗೋಲ್ಡನ್ ಬಜರ್ನ ಒತ್ತಲೇಬೇಕು ಕಣ್ರಿ, ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ. ಸರಿ ಆಯ್ತು, ಇವಾಗ ನನಗೆ ನಿಮ್ ಜೊತೆ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿ ಏನೂ ಆಗಿಲ್ಲ. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾಗಿರ್ಲಿಲ್ಲ. ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಅಂಡ್ ಪಾರ್ಥ, ದಿಸ್ ಇಸ್ ಜಸ್ಟ್ ಮೈ ಒಪಿನಿಯನ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಾಗೆ ಇನ್ನೊಂದು ವಿಷಯ, ನೀವಾದ್ರೂ ಮನೆಯವ್ರಿಗೆ ಹೇಳಿ, ಮನೆ ಕೆಲಸದವ್ರ ಥರನೇ ಟ್ರೀಟ್ ಮಾಡ್ಬೇಕು, ಅವ್ರನ್ನ ತೀರಾ ಹತ್ರಕ್ಕೆ ಬಿಟ್ಕೋಬಾರ್ದು ಅಂತ. ಯಾರು ಹೇಗಿರ್ತ ಅಂತ ಯಾರಿಗ್ ಗೊತ್ತು? ಯಾರನ್ನೂ ಈಗಿನ ಕಾಲದಲ್ಲಿ ನಂಬೋದಕ್ಕಾಗಲ್ಲ. ಅಯ್ಯೋ ಅಪೇಕ್ಷಾ, ಹೋಗ್ಲಿ ಬಿಡ್ರಿ, ನಾವ್ ಯಾಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಕು? ನೋಡಿ, ಅದನ್ನೆಲ್ಲ ನೋಡ್ಕೊಳಕ್ಕೆ ನಮ್ಮ ಮನೇಲಿ ನಮ್ಗಿನ್ನ ದೊಡ್ಡ ಸೀನಿಯರ್ಸ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ಡೋಂಟ್ ವರಿ. ಅಂದ್ರೆ ಈಗ ನೀವು ನನ್ನನ್ನೇ ಸುಮ್ಮನಿರಿಸ್ತಿದ್ದೀರಾ? ಅಯ್ಯೋ, ನಾನೆಲ್ಲ ಆ ಥರ ಹೇಳ್ತಾ ಇದ್ದೀನಿ. ಐ ಮೀನ್ ನಾನೇನು ಹೇಳಿದೆ ಅಂದರೆ, ನಮ್ಗೆ ಯಾಕಿದೆಲ್ಲ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಅಪೇಕ್ಷಾ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ.